ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಅಂದ್ರೇ ನನಗೆ ಫುಲ್ಲು ಡೇ ಕೆಲಸ, ಎಷ್ಟು ಮಾಡಿದ್ರೂ ಮುಗಿಯಲ್ಲ. ಅದು ಬೇರೆ ನಾವು ಇವಾಗ ಮನೆ ಶಿಫ್ಟ್ ಮಾಡಿರೋದ್ರಿಂದ ತುಂಬಾ ಕೆಲಸ ಇದೆ. ಇನ್ನೂ ಸಾಮಾನೆಲ್ಲ ನಾನು ಜೋಡಿಸ್ಕೊಂಡಿಲ್ಲ. ಮತ್ತು ಕೆಲಸದವ್ರು ಇನ್ನೂ ಕೆಲಸ ಕೂಡ ನಡೀತಾ ಇದೆ. ಪೈಂಟ್ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಪೈಂಟ್ ಕೆಲಸ ಇನ್ನೂ ಬಾಕಿ ಇದೆ. ಡೋರ್ಗೆಲ್ಲ ಪಾಲಿಷ್ ಮಾಡಬೇಕು. ಮತ್ತು ಕಿಟಕಿಗಳಿಗೂ ಇನ್ನೂ ಪೈಂಟ್ ಹೊಡೆಯೋದು ಬಾಕಿ ಇತ್ತು. ನೀವು ಸಂಡೇ ಮನೇಲಿರೋ ದಿವಸ ಬಂದು ನಾವು ಮಾಡಿಕೊಡ್ತೀವಿ ಅಂದರೆ ಇವತ್ತು ಫೈನಲ್ ಆಗಿ ಎಲ್ಲ ಮುಗಿಸ್ಕೊಟ್ಬಿಟ್ಟು ಹೋಗ್ತೀವಿ ಅಂತ ಅಂದರು. ಇವತ್ತು ಎಷ್ಟೊತ್ತಾದರೂ ನಿಮಗೆ ಕೆಲಸ ಪೆಂಡಿಂಗ್ ಇಟ್ಕೊಳ್ಳಲ್ಲ, ಮುಗಿಸ್ಕೊಟ್ಬಿಟ್ಟೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ನಾನಿವಾಗ ಅಷ್ಟೊತ್ತಿಗೆ ಇಲ್ಲಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಂಬೆಹಣ್ಣು ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ಬೇಗನೂ ಆಗುತ್ತೆ. ಹಾಗಾಗಿ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹಸಿಮೆಣಸಿನ್ಕಾಯಿ, ಒಂದು 4 ಕಾಳು ಮೆಣಸು, ಜೀರಿಗೆ ಎಲ್ಲ ಹಾಕಿ ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇವ್ರು ಪೈಂಟವ್ರು ಬಂದುಬಿಟ್ರೆ ಇನ್ನು ನಮಗೆ ಕೆಲಸ ಬೇಗ ಆಗಲ್ಲ ಅಂದ್ಬಿಟ್ಟು ಮೇಯ್ನ್ ಇವತ್ತು ಬರ್ತಾ ಇರೋದೇ ಡೋರು ಪಾಲಿಷ್ ಮಾಡೋದಕ್ಕೆ, ಡೋರು ಕಿಟಕಿಗಳು. ಹಾಗಾಗಿ ಡೋರ್ ಹತ್ರ ಅವ್ರು ಕೂತ್ಕೊಂಡ್ರೆ ನಾವು ಓಡಾಡೋಕ್ಕಾಗೋದಿಲ್ಲ. ನನಗೆ ಬಟ್ಟೆನೂ ಇದೆ, ಸಂಡೇನೇ ನಾನು ಬಟ್ಟೆ ಒಗೆಯೋದ್ರಿಂದ ಬಟ್ಟೆನೂ ನನಗೆ ಜಾಸ್ತಿ ಇದೆ ಒಗೆಯೋದು. ಹೊಸ ಮನೆ ಆದರೆ ಎಲ್ಲೆಲ್ಲಂದ್ರೆ ಅಲ್ಲಲ್ಲಿ ಬಟ್ಟೆ ಬಿದ್ದೇ ಇರುತ್ತೆ, ಎಲ್ಲ ಒಕ್ಕೊಳ್ಳೋದಿರುತ್ತೆ, ಪಾತ್ರೆಗಳು ಎಲ್ಲಂದ್ರಲ್ಲಿ ಬಿದ್ದಿದೆ. ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ನಾನು ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬೆಳಗಿನ ತಿಂಡಿಗೇನು ಚಿತ್ರಾನ್ನ ಮಾಡ್ಕೊಂಡ್ವಿ. ಇನ್ನು ಅವರು ಪೈಂಟವ್ರು ಬಂದಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಾಮಾನ್ಯ ಪೈಂಟವರು ಸಂಡೇ ಎಲ್ಲ ಬಂದರೆ ಊಟ ತರೋದಿಲ್ಲ. ಇನ್ನು ಪಾಪ ಅವ್ರಿಗೂ ಇವತ್ತು ಒಂದು ದಿವಸ ನಮ್ಮಲ್ಲಿ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ತಕ್ಷಣಕ್ಕೆ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಚಿತ್ರಾನ್ನಕ್ಕೆ ರಾತ್ರಿ ಅನ್ನ ಇದ್ದರೆ ಚಿತ್ರಾನ್ನ ಅಂತ ಇರುತ್ತೆ, ಹಾಗಾಗಿ ಬೇಗನೆ ಸ್ವಲ್ಪ ಉಳಿದಿತ್ತು. ಮತ್ತು ಅದರಲ್ಲೇ ಟೇಸ್ಟ್ ಚಿತ್ರಾನ್ನ ಮಾಡ್ಕೊಂಡು ಇದು ತಿಂತಾ ಇದ್ದರೆ ಒಳ್ಳೆ ದೇವಸ್ಥಾನದ ಪ್ರಸಾದನ ನೆನಪು ಬರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ಇಷ್ಟು ಸಿಂಪಲ್ಲಾಗಿ ಮಾಡೋರು ಚಿತ್ರಾನ್ನ. ಫೈನಲಿ ಚಿತ್ರಾನ್ನ ರೆಡಿ ಆಯಿತು. ನಾನು ತಿಂಡಿ ತಿಂದ್ಬಿಟ್ಟು ಮಿಕ್ಕಿದ ಕೆಲಸದ ಕಡೆ ಗಮನ ಕೊಡಬೇಕು. ಇವತ್ತಂತೂ ಒಂದು ಸ್ವಲ್ಪನೂ ರೆಸ್ಟ್ ಸಿಗಲ್ಲ ನನಗೆ, ಅಷ್ಟು ಕೆಲಸ ಇರುತ್ತೆ. ಮತ್ತು ಇವಾಗ ಪೈಂಟರ್ ಬಂದು ಅವ್ರ ಕೆಲಸ ಅವ್ರು ಶುರು ಮಾಡ್ಕೊಂಡಿದ್ದಾರೆ. ಊಟ ತೊಗೊಂಡು ಬಂದಿಲ್ಲ ಅಕ್ಕ ಅಂತ ಅಂದರು. ಸರಿ, ಅವ್ರಿಗೂ ಸೇರಿ ಒಂದು ಸ್ವಲ್ಪ ಅಡುಗೆ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಮತ್ತು ಬಟ್ಟೆ ಎಲ್ಲ ಒಣಗಾಕೋಣ ಅಂತ ಮೇಲೆ ಬಂದರೆ ಅವ್ರು ಕೆಳಗಡೆ ಪೈಂಟ್ ಮಾಡ್ತಾ ಇದ್ದಾರಲ್ಲ, ನಮ್ಮ ಅಣ್ಣನ ಮಗಳು ಬಂದಿತ್ತು. ಹಾಗೆಯೇ ಸ್ವಲ್ಪ ಹೊತ್ತಿಲ್ಲಿ ನಿಂತ್ಕೊಂಡು ನೋಡಿ, ನಮ್ಮನೆ ಸುತ್ತು ವ್ಯೂ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೋ. ಯಾಕಂದರೆ ಅಲ್ಲಿ ಕೆಳಗಡೆ ಅವರು ಡೋರು ಪಾಲಿಷ್ ಮಾಡ್ತಾ ಇರೋದ್ರಿಂದ ನಮಗೆ ಹೊರಗಡೆ ಓಡಾಡೋಕ್ಕೆ ಜಾಸ್ತಿ ಆಗಲ್ಲ. ಹಾಗಾಗಿ ಇಲ್ಲೇ ಬಟ್ಟೆ ಹಾರಾಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಓಡಾಡ್ಕೊಂಡಿದ್ದು. ನಮ್ಮನೆ ಹಿಂದ್ಗಡೆ ಎಲ್ಲ ಸ್ವಲ್ಪ ಲೇಔಟ್ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ವಾಕಿಂಗ್ ಮಾಡೋಕ್ಕೆ, ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಇವ್ರು ಪೈಂಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಹೋಗೋಕ್ಕಾಗಿಲ್ಲ. ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ. ಫೈನಲಾಗಿ ಎಲ್ಲರೂ ಹೋದರು ಪೈಂಟವರು ಎಲ್ಲ. ಸಂಜೆ 6 ಗಂಟೆಗೆ ಅವರು ಬೆಳಗ್ಗೆ ಬಂದಾಗಿಂದ ಸಂಜೆ 6 ಗಂಟೆವರೆಗೂ ನನಗೆ ಒಂದು 4-5 ಸಲ ಕಸ ಗುಡಿಸಿದ್ದೀನಿ. ಅಷ್ಟು ಡಸ್ಟು, ಯಾಕಂದರೆ ಡೋರ್ ಚೆನ್ನಾಗಿ ಉಜ್ಜುತ್ತಾರೆ, ಅದಷ್ಟು ಪೌಡ್ರ್ ಥರ ಡಸ್ಟ್ ಬರುತ್ತೆ. ಮತ್ತು ಅವರೆಲ್ಲ ಹೋದ್ಮೇಲೆ ಚೆನ್ನಾಗಿ ಕಸ ಗುಡಿಸಿ ಮತ್ತೊಂದು ಸರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಷ್ಟು ದಿನ ಆಯಿತು ನಮಗೆ ಆಚೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡೋಕ್ಕೆ ಆಗಿರಲಿಲ್ಲ. ನನಗಂತೂ ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ಇಷ್ಟು ದಿನ ಆಗಲೇ ಇರಲಿಲ್ಲ, ಅಷ್ಟು ಸಾಮಾನುಗಳೆಲ್ಲ ಅಲ್ಲಲ್ಲೇ ಇತ್ತು. ಇವತ್ತು 90% ಸಾಮಾನು ಜೋಡಿಸ್ಕೊಂಡೆ, ಕ್ಲೀನು ಆಯಿತು. ಹಾಗಾಗಿ ಒಂದು ಪುಟ್ಟದ ರಂಗೋಲಿ ಬಿಟ್ಬಿಡೋಣ ಅಂತ ರಂಗೋಲಿನೂ ಬಿಟ್ಟೆ ಖುಷಿಯಾಗಿ. ಭಾನುವಾರದ ದಿನ ಒಂದು ಸ್ವಲ್ಪನೂ ಪುರುಷೊತ್ತಿಲ್ದಿರ ಇಷ್ಟು ಹೊತ್ತು ನನಗೆ ಕೆಲಸನೇ ಮುಗೀತು. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.